ಆರ್ಸಿ ಕಲಾ ಅಂತ ಒಬ್ಬರು ನಟಿ ಇದ್ದರು. ಅವರ ಮನೆ ಹರಾಜಿಗೆ ಬಂದಿದ್ದು ಒಂದು 20-30 ಸಾವಿರ ಲಕ್ಷಗಟ್ಟಲೆ ಅಲ್ಲ, ಅಷ್ಟು ಬೇಕಾಗಿತ್ತು. ಹೇಗೆ ಅಂತ ಹೇಳಿದಾಗ ಅಣಜಿ ನೆನಪಾದ್ರು. ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಫೋನ್ ಮಾಡಿ ಬಂದಾಗ 20,000 ರೂಪಾಯಿ ಕ್ಯಾಶ್ ಕೊಟ್ಟವರು. ರಾಜ್ಕುಮಾರ್ ಅವ್ರ ಕಂಪ್ನಿಲಿ ನಾನು ಜನರೇಟರ್ ಕ್ಲೀನರ್ ಆಗಿ ಸ್ಟಾರ್ಟಿಂಗ್ ಕೆಲಸ ಮಾಡಿದೆ. ಅವಾಗ 20 ರೂಪಾಯಿ ಫರ್ ಡೇ ಅಲ್ವಾ, ನಾವು ಬಸ್ಸಲ್ಲಿ ಮಲ್ಬೇಕಲ್ಲ, ಬಟ್ಲಲ್ಲಿ ಅನ್ನ ಸಾಂಬಾರು ಎರಡು ಮಿಕ್ಸ್ ಮಾಡಿ ಅಂಗಡಿಗೆ ಅದು ಊಟ ಮಿಕ್ಕಿತ್ತಂತ ಈ ಥರ ಜೀವನ ಮಾಡಿದೆ. ಇವತ್ತು ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀವಿ. ಅವಾಗ ಅವರು ಎಂಟ್ರಿ ಆದರು, ಗೌರಿಸಂಗ್ ಅಷ್ಟೆಂಟ್ ಎಂಟ್ರಿ ಆದರು. ಅವತ್ತಿಂದ ಸ್ನೇಹ ಸ್ಟಾರ್ಟ್ ಆಯಿತು. 55 ಡೇಸ್ ಪ್ರೋಗ್ರಾಮ್ ಇತ್ತು, ಅದು 48 ಡೇಸ್ ಮುಗಿದೋಯ್ತು. 55 ದಿನ ಪ್ರೋಗ್ರಾಮ್ 48 ದಿನ ಮುಗಿದು ಭಾಳ ಬೇಜಾರಾಯಿತು. ಪೆಟ್ರೋಲಿಗೆ ದುಡ್ಡಿಲ್ಲದೆ ಹಾಗೆ ಅದ್ರಲ್ಲಿ ತುಂಬ ಆಗಿದೆ. ಆಮೇಲೆ ಈ ಮೆಜೆಸ್ಟಿಕ್ ಟೈಮ್ನಲ್ಲಿ ಆಕ್ಚುಲಿ ಸುದೀಪ್ ಸರ್ ಮಾಡಕದೆ ಪಿಕ್ಚರ್, ಅದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇವರು ಅವಾಗಿನ ಸ್ಟಾರ್ಟಿಂಗ್ ಅಲ್ಲ. ಅವು ಪುಂಗ ಹೇಳಿದೆ ನೋಡಿ ಯುದ್ಧ ಮಾಡಿಸ್ಬೋದು. ಫಸ್ಟ್ ಲುಕ್ ಶೂಟ್ ಮಾಡೋಕಲ್ಲ, ಬ್ಲಡ್ ತರಕ್ಕೆ ದುಡ್ಡಿಲ್ಲ. ಮತ್ತೆ ಹಿಂಗೆ ಬಂದು ಇವತ್ತು ಹೆಚ್ಕೊಂಡು ಕೇಳ್ತಾ ಇದ್ದೇವೆ, ಅಪ್ಪ ನಾ ಫಸ್ಟ್ ಟೈಮ್ ನಾಟಕ ಮಾಡ್ತೀನಿ, ನನಗೆ ಆಸ್ವಾದ ಮಾಡಪ್ಪ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ, ಜಯ ನನಗೆ ಇರ್ಲಪ್ಪ. ಅನೇಕಾಲ್ ಪಾಠ ಪ್ರೇಮ್ ಬಂದು 10,000 ಅಡ್ವಾನ್ಸ್ ಕೊಟ್ಟು 50,000 ರೆಮಿಡೇಷನ್. ನಮಸ್ಕಾರ. ಬಿಯಾಂಡ್ ಲಿಮಿಟ್ಸ್ ನಮ್ಮ ಈ ಸಂಸ್ಥೆಗೆ ಬರುವಂಥ ಎಲ್ಲ ವ್ಯಕ್ತಿಗಳು ಬಿಯಾಂಡ್ ಲಿಮಿಟ್ಸೇ. ಅಲ್ಲೆಲ್ಲೋ ಆಕಾಶ, ಅಲ್ಲೆಲ್ಲೋ ಸಾಗರ, ಅಲ್ಲೆಲ್ಲೋ ಭೂಮಿ ವಿಸ್ತಾರ, ಇದೆಲ್ಲ ದಾಟಿ ಬಂದು ಲಿಮಿಟ್ಸ್ ದಾಟಿ ಹೋಗಿ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅಂಥವರಲ್ಲಿ ಈಗ ಒಬ್ಬರು ಪ್ರೊಡ್ಯೂಸರ್, ಕ್ಯಾಮ್ರಾಮನ್. ನನಗೆ ಈಗಿಂದಲ್ಲ, 30 ವರ್ಷದ ಹಿಂದಿನಿಂದ ಪರಿಚಯ ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಅಂತ ಇಲ್ಲಿ ಬಂದಿದ್ದಾರೆ. ಅವ್ರದ್ದು ವೆಲ್ಕಮ್ ಮಾಡೋಣ. ನಮಸ್ಕಾರ, ವೆಲ್ಕಮ್ ನಮ್ಮ ಸಂಸ್ಥೆಗೆ. ಥ್ಯಾಂಕ್ ಯು ಸರ್. ಬಿಯಾಂಡ್ ಲಿಮಿಟ್ಸ್ ಅಂದಾಗ ಏನು ಅನಿಸ್ತದೆ ಸರ್? ನೀವು ನನ್ನ ಅನುಭವದಲ್ಲಿ ನಾನು ಹೇಳಿದೆ ಚೆಡ್ಡಕ್ಕೆ ಬಂದು ನೋಡ್ತಾ ಗಣೇಶ್ ಸರ್, ಅದೇ ಲಿಮಿಟ್ಸ್ ಬಿಟ್ಟೋಗಿತ್ತು. ಅವಾಗ ಅದೇ ಲಿಮಿಟ್ಸಲ್ಲಿ ಓಕೆ, ಅಷ್ಟು ಓಪನ್ ಆಟಂದು. ಆಮೇಲೆ ಯಾರ ಬಗ್ಗೆ ಕೆಟ್ಟದ್ದು ಬಯಸಲ್ಲ, ಕೆಟ್ಟದ್ದು ಬರದೇ ಇಲ್ಲ. ನನ್ನ ಅನುಭವದಲ್ಲಿ ತಿದ್ದಿದ್ರಿ, ನೀವು ತಪ್ಪು ಮಾಡ್ತಾ ಅಂತ ಹೇಳಿದಿರಿ, ಅದು ತುಂಬ ನಿಮ್ಮದು ನ್ಯಾಚುರಲ್ ಆಗಿರುತ್ತೆ. ಅವರು ಯಾರು ಕೆಟ್ಟದಾಗೋದು ಯೋಚನೆ ಮಾಡಂತ ನೀವು, ಅದು ನನಗೆ ಭಾಳ ಇಷ್ಟ. ಅದಕ್ಕೆ ಗಣೇಶ್ ಅವ್ರ ಫೋನಿಗೆ ಹಂಗೆ ಬಂದೆ. ಅಂದರೆ ನಾವು ತುಂಬ ಹತ್ತಿರದಿಂದ ನೋಡ್ರಿ, ನಾ ಬೇರೆಯವ್ರಿಗೆಲ್ಲ ಹತ್ತು ಸಲ ಹೇಳ್ತಿದ್ದು ಬರ್ತೇನೆ ಕಾಯ್ಗಾಡ್ಸೋದು. ಯಾರು ಕರೆದ್ರು ಹೋಗಲ್ಲ, ಕ್ಯಾಮರ ಮುಂದೆ ಹಿಂದೆ ಹೊರತು ಮುಂದೆ ನಿಂತ್ಕೊಳ್ಳಲ್ಲಪ್ಪ. ಕಾಯ್ಗಾಡ್ಸ್ಬಿಡ್ತಾನೆ ಬಂದೆ. ಹೌದೌದು, ಕಾಯ್ತಾ ಇರೋದು. ನನಗೆ ಆ ಸಂದರ್ಭನೇ ಬರಲಿಲ್ಲ. ಎಂತ ಖುಷಿ ಆಯ್ತು ಗೊತ್ತಾ? ಇಲ್ಲ, ನನಗೆ ಇನ್ನೊಂದು ನಂಬರ್ಲಿ ಗೊತ್ತಾಯ್ತು ಗಣೇಶನ. ನಾನು ಆಮೇಲೆ ನೀವು ಮಾಡಿದಾಗ ಗೊತ್ತಾಯ್ತು ಗಣೇಶನ ಅಂತ. ಅದು ನನ್ನ ನಂಬರ್ ಮೊಬೈಲ್ ಚೇಂಜ್ ಆಗಿತ್ತಲ್ಲ, ಅದಕ್ಕೆ ನೀವು ಮೆಸೇಜ್ ಗೊತ್ತಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ. ನೀವು ಚಿತ್ರರಂಗಕ್ಕೆ ನೀವು ಬರೀ ಪ್ರೆಸ್ ಅಂತಲ್ಲ, ಚಿತ್ರರಂಗ ತುಂಬ ಹೆಲ್ಪ್ ಮಾಡಿರಿ ಸರ್. ಯಾಕಂದರೆ ನಿಮ್ಮ ಆಶೀರ್ವಾದಗಳಿಂದ ಕೆಲವೊಂದೆಲ್ಲ ಕೆಲಸ ಮಾಡಿದ್ವಿ. ನಿಮ್ಮ ಒಂದು ಏನು ತಿದ್ದುಪಡಿ ಇದೆಯಲ್ಲ ನಮ್ಮ ಜೀವನದಾಗೆ, ನಾನು ಒಬ್ಬ ಲೈಟ್ ಮ್ಯಾನ್ ಆಗಿ, ಕ್ಯಾಮ್ರಾ ಸ್ಟೆಂಟ್ ಆಗಿ, ಕ್ಯಾಮ್ರಾಮನ್ ಆದಾಗೂ ನೀವು ತುಂಬ ಚೆನ್ನಾಗಿ ನಮ್ಮ ಬಗ್ಗೆ ನೀವು ಇದು ಮಾಡಿದಿರಿ. ಅಂದರೆ ತಿದ್ಕೊಂಡು ಹೋಗ್ಬೇಕು, ಕೆಲಸ ಹೆಂಗೆ ಮಾಡಬೇಕು, ಜೀವನ. ಸರಸ್ವತಿ ಇದ್ದರೆ ಲಕ್ಷ್ಮಿ ಅಂತ ಹೇಳಿದ ಒಂದು ಸ್ವಲ್ಪ ಟೀಟ್ರಿ ಅದು ಹೇಳಿದ್ದು. ನಿಮ್ಮನ್ನು ನೋಡ್ಬಿಟ್ಟು ಸರಸ್ವತಿ ಬಂದಂಗೆಲ್ಲ ಎಲ್ಲರೂ ಕೊಟ್ಟಿದೆ ಸರ್. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಉಳಿಯೋದೇನೆಂದರೆ, ಆರ್ಸಿ ಕಲಾ ಅಂತ ಒಬ್ಬರು ನಟಿ ಇದ್ದರು. ಅವರ ಮನೆ ಹರಾಜಿಗೆ ಬಂದಿತ್ತು. ಬಂದಾಗ ಎಷ್ಟೇನಲ್ಲ, ಒಂದು 20-30 ಸಾವಿರ ಲಕ್ಷಗಟ್ಟಲೆ ಅಲ್ಲ, ಅಷ್ಟು ಬೇಕಾಗಿತ್ತು. ನಾನು ಯಾರ ಹತ್ರ ಹೇಗೆ ಅಡ್ಜಸ್ಟ್ ಮಾಡಿ, ನಾನು ಪತ್ರಕರ್ತ, 3,500-4,000 ತಿಂಗಳಿಗೆ, ದಿವಸಕ್ಕೆ ಗೊತ್ತು. ಹೇಗೆ ಅಂತ ಹೇಳಿದಾಗ ಅಣಜಿ ನೆನಪಾದ್ರು. ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಫೋನ್ ಮಾಡಿ ಬಂದಾಗ 20,000 ರೂಪಾಯಿ ಕ್ಯಾಶ್ ಕೊಟ್ಟವ್ರು. ಅವ್ರಿಗೆ ಕೊಟ್ಟೆ. ಅವ್ರು ನಂಬಲೇ ಇಲ್ಲ, ಈ ಮನುಷ್ಯ ಹೆಂಗೆ ಇದು ದುಡ್ಡು ಅರೇಂಜ್ ಮಾಡಿದರು ಅಂತೇಳಿ. ಅಣಜಿ ನಾಗರಾಜ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಸ್ನೇಹಿತರು, ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದಾರೆ. ಅದು ನಿಮ್ಮ ಪಾಲು, ನಂದಲ್ಲ. ಸೊ ಇಂಥದ್ದು ತುಂಬ ಮಾಡಿದ್ದಾನೆ. ಸುಮಾರು 100-150 ಮಂದಿ ಕಲಾವಿದರಿಗೆ ಸುಮಾರು ಜನ ಮಾಡಿದ್ರಿ ನೀವು. ಕೆಲವೊಂದು ಜನ ಗೊತ್ತಿಲ್ಲ, ಇದೇ ಬಿಯಾಂಡ್ ಇದಕ್ಕೆ ಬಿಯಾಂಡ್ ಲಿಮಿಟ್ಸ್ ಅದೇ. ಸೊ ಅಣಜಿ ಯಾವ ಏರಿಯಾ ಸರ್? ಊರು ನಂದು ದಾವಣಗೆರೆ ಹತ್ರ ಅಣಜಿ, ಒಂದು ವಿಲೇಜ್. ದಾವಣಗೆರೆಯಿಂದ 19 ಕಿಲೋಮೀಟರ್ ಹೋದ್ರೆ ಅಣಜಿ ಅಂತ ಒಂದು ವಿಲೇಜ್ ಇದೆ. ವಿಲೇಜ್ ಹೆಸರು ಅದು? ಹೌದು, ಅಣಜಿ ಅಂತ. ಅದೇ ಅನೇತ್ರ ಆ ಟೈಮಲ್ಲಿ ನಾನು ಎಂಟ್ರಿ ಆದಾಗ ಸುಮಾರು ಜನ ಕ್ಯಾಮ್ರಾನ್ ಇದ್ರು. ನಾಗರಾಜ್ ಅದ್ವಾನಿ ಈ ಥರ ಎಲ್ಲ ತುಂಬ ಜನ. ಹೌದು. ಇವಾಗ ನಾನು ನಾಗರಾಜ್ ಅಂತ ಬಿಟ್ಟರೆ ಯಾವ್ದೋ ಗೊತ್ತಾಗಲ್ಲ ಅಂದ್ಬಿಟ್ಟು ನಮ್ಮೂರು ಮುಂದೆ ಹಾಕಿ ಅಣಜಿ ನಾಗರಾಜ್. ಅದು ಫೇಮಸ್ ಆಗಿದೆ. ಎಸ್ ಸರ್, ಎಸ್. ಈ ಅಣಜಿಗೂ ಮೈಸೂರಿಗೂ ಹೇಗೆ ಸಂಬಂಧ ಬೆಳೆದಿದ್ದು ಸರ್? ಇದು ಏನಂದರೆ, ಅಣಜಿದು ಮೈಸೂರಿಗೆ ಸಂಬಂಧ ಅಂದರೆ, ನಾನು ಅಣ್ಣ ಕಂಪ್ನಿಯಲ್ಲಿ ಜನರೇಟರ್ ಕ್ಲೀನರ್ ಆಗಿದ್ದೆ, ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ. ನಾನು ಜನರೇಟರ್ ಕ್ಲೀನರ್ ಆಗಿ ಸ್ಟಾರ್ಟಿಂಗ್ ಕೆಲಸ ಮಾಡಿದೆ. ಜನರೇಟರ್ ಕ್ಲೀನರ್ ಹೌದು ಸರ್, ಡೀಸೆಲ್ ಹಾಕೋದು, ಪೈಪ್ ಎಳೆಯೋದು, ಕೇಬಲ್ ಪಿನ್ ಹಾಕೋದು, ಆ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ.
ಆದರೆ ನಮ್ಮ ಮಾವ ಇತರಾಜ್ ಅಂತಿದ್ರು, ಅವರು ಸೆಟ್ ಕೆಲಸ ಮಾಡೋರು, ಆ ಲಿಂಕಿಂದ ಬಂದು ಸೇರಿದೆ. ಓಕೆ. ಸೇರಿದಾಗ ಹಂಗೆ ಒಂದು 2 ವರ್ಷಕ್ಕೆ ಪ್ರಮೋಷನ್ ಬಂತು. ಕೇಬಲ್ ಹಾಕೋದು, ಆಮೇಲೆ ಲೆನ್ಸ್ ಕೊಡೋದು, ಕ್ಯಾಮ್ರಾ ಅಸಿಸ್ಟೆಂಟ್ ಆಗೋದು. ಈ 2 ವರ್ಷದಲ್ಲಿ ಒಂದು ಪ್ರಮೋಷನ್ ಸಿಕ್ತು. ಅಂದ್ರೆ ನಾವು ಊರಿಂದ ಬಂದಾಗ ಏನೋ ಮಾಡ್ಬೇಕಂತ ಆಟ ಮಾತಿದ್ದು ಜಾಂಬ ಇತ್ತು. ಬೆಳಿಬೇಕು, ಅದು ಪಕ್ಕ ಇತ್ತು ಸರ್. ನೀವು ನಂಬಿ ಬಿಟ್ಬಿಡಿ. ಅವಾಗ 20 ರೂಪಾಯಿ ಫರ್ ಡೇ ಅಲ್ವಾ. ನಾನು ಏನು ಮಾಡ್ತೀನಿ, ಮಧ್ಯಾಹ್ನ ಶೂಟಿಂಗ್ ಮುಗಿತಲ್ಲ, ಮಧ್ಯಾಹ್ನ ಬೇಕಾದಾಗ ನಾವು ಬಸ್ಸಲ್ಲಿ ಮಲ್ಬೇಕಲ್ಲ, ಬಟ್ಲಲ್ಲಿ ಅನ್ನ ಸಾಂಬಾರು 2 ಮಿಕ್ಸ್ ಮಾಡಿ ಅಂಗಡಿಗೆ ಅದು ಊಟ ಮಿಕ್ಕಿತ್ತಂತ. ಅಂದರೆ 3 ರೂಪಾಯಿ ಉಳಿತಲ್ಲ ಅಂತ. ಈ ಥರ ಜೀವನ ಮಾಡಿ ನಾವು ಇವತ್ತು ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀವಿ. ಯಾರ ಕಷ್ಟ ಅಂತ ಯಾಕೆ ಹೋಗ್ತಂದ್ರೆ ಈ ನೋವು ಕಲ್ತ್ಕೊಂಡು. ಅಂದರೆ ಅವತ್ತು ನಾವು ಇದು ಜನರೇಟರ್ ಗಾಡಿ ಇದ್ದಾಗ ಐಲ್ಯಾಂಡ್ಸ್ ಹೋಟ್ಲ್ ಇತ್ತು ಸರ್, ಮೋತಿ ಮತ್ತು ಐಲ್ಯಾಂಡ್ಸ್ ಹೋಟ್ಲ್. ಅಲ್ಲಿ ಲೈಟ್ ಮಲ್ತಿದ್ವಿ ಜನರೇಟರ್ಲಿ. ಮಧ್ಯಾಹ್ನ ಊಟ ಬಂದು ಬಾಕ್ಸ್ ಇಟ್ಕೊಂಡ್ಬಿಟ್ಟು ಊಟ ಮಾಡಿ ಸರ್. ಆ ಟೈಮಲ್ಲಿ ಅಲ್ಲಿ ತುದೀಪ್ ಶ್ರೀನಿವಾಸ್ ಸರ್ ಅಲ್ಲಿ ರೂಮ್, ಅಲ್ಲಿ ಅವ್ರದ್ದು 9 ರೂಮ್, ಸಿಂಗಲ್ ರೂಮ್ ಅವ್ರದ್ದು. ಅವಾಗ ನಾವು ಅವ್ರಿಗೆ ಸಾಯಂಕಾಲ ವ್ಯವಸ್ಥೆ ಇತ್ತು ನಾವು. ಅಂದರೆ ನಮ್ಗೆ 5 ರೂಪಾಯಿ ಇರುತ್ತೆ ಅಲ್ಲಿ ಕಿನೋ ಥಿಯೇಟರ್ ಹತ್ರ ಇತ್ತು. ಅದು ಸ್ವಲ್ಪ ಅಂದ್ರೆ ತಂದು ಕೊಟ್ಟರೆ ನಮ್ಗೆ 2 ರೂಪಾಯಿ ಸಿಗುತ್ತಲ್ಲ ಅಂತ ಸಾಮಾನು ತಂದು ಕೊಡೋದು, ಅವ್ರಿಗೆ ಸಾಮಗ್ರಿಗಳು ತಂದು ಕೊಡೋದು, ಶೇಂಗಾ ಬೀಜ ತಂದು ಕೊಟ್ಟು. ಅವಾಗಿಂದ ಅವ್ರದ್ದು ಇದಿತ್ತು ಅಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್, ಇವ್ರ ಕಾಂಟ್ಯಾಕ್ಟ್ ಇರಲಿ. ಸೊ ಏನಾಯ್ತು, ಅವ್ರು ಪ್ಯಾಕಪ್ ಬರೋದು, ಶೆಡ್ಯೂಲ್ ಪ್ಯಾಕಪ್ ಅದು ಕವರ್ ಬರೋದು. ಕವರ್ ಬಂದಾಗ ಅವರು ಹೋಗಕ್ಕೆ ನಮ್ಗೆ 5 ರೂಪಾಯಿ ಫಿಕ್ಸ್, ಅದು 5-10 ರೂಪಾಯಿ ಫಿಕ್ಸ್ ಕೊಡೋದು. ಸೊ ಋಣ ಹೆಂಗಿರುತ್ತೆ ನನಗೆ, ಆ 5 ರೂಪಾಯಿ 10 ರೂಪಾಯಿ ಪ್ಯಾಕಪ್ ಆದಾಗ ಬರೋದು, ಕೊಟ್ಟು ಹೋಗೋರು ಮೈಸೂರು ಹೋಗೋಕೆ. ಆಮೇಲೆ ಅವ್ರು ತೀರೋದ್ಮೇಲೆ ಪರಿಚಯ ಇಲ್ಲ ನಮಗೆ, ಇವರು ದರ್ಶನ ಪರಿಚಯ ಇಲ್ಲ. ಅಂದರೆ ಆ ಕಂಪ್ನಿ ನಾನು ಆ ಟೈಮಿಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದೆ, ಅಲ್ಲಿ ಅಣ್ಣ ಕಂಪ್ನಿಲಿ. ಆ ಪ್ರಮೋಷನ್ ಸಿಕ್ಕಿದ್ದೆ, ಅಲ್ಲಿ 3 ಸ್ಟೆಪ್ ಮುಂದೆ ಬಿಟ್ಟಿದ್ದೆ, ಪ್ರಮೋಷನ್ಲಿದ್ದೆ ದಿಢೀರಂತ. ಇದೆ ದೆಫೆದರಿಂದ ಇನ್ಸ್ಪೆಕ್ಟ್ರು. ಅವಾಗ ನಾನು ಫೋಕಸ್ ಮಾಡ್ತಿದ್ದೆ ಗೌರಿಶಂಕರ್ ಅವ್ರದ್ದು ಅಸಿಸ್ಟೆಂಟ್ ಆಗಿ. ಮತ್ತು 2 ಕೆಲಸ ಮಾಡಿದ್ದೆ, ಅಂದರೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಫಿಲ್ಮ್ ಲೋಡ್ ಮಾಡೋದು. ಅವಾಗಲ್ಲ ಫಿಲ್ಮ್ ಇತ್ತು, ನೆಗೆಟಿವ್ ಲೋಡ್ ಮಾಡೋದು ಸ್ವಲ್ಪ ಫಾಸ್ಟಾಗಿ ಕಲ್ತಿದ್ದೆ, ಅದು ಮಾಡ್ತಿದ್ದೆ. ಅವಾಗ ದರ್ಶನ್ ತಂದೆ ತೀರೋಗಿದ್ರು, ಅವ್ರು ಮೈಸೂರಲ್ಲಿದ್ದರು. ನಮ್ಮದು ಜನ್ಮ ಜೋಡಿ ಅಲ್ಲಿ ನಿಯರು, ಅಂದರೆ ಮಾದೇಪುರ ಶೂಟಿಂಗು, ಮೈಸೂರು ಆಲ್ಟು. ಅವಾಗ ಇವರು ಎಂಟ್ರಿ ಆದರು, ಗೌರಿಶಂಕರ್ ಅಸಿಸ್ಟೆಂಟ್ ಎಂಟ್ರಿ ಆದರು. ಆವತ್ತಿಂದ ಸ್ನೇಹ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಅದು 55 ಡೇಸ್ ಅಂತ 45 ಡೇಸ್ ಅಂತ 55 ಡೇಸ್ ಅಂತ ಪ್ರೋಗ್ರಾಮ್ ಇತ್ತು. ಅದು 48 ಡೇಸ್ ಮುಗಿದೋಯ್ತು. ಸರ್ ಡೈಲಿ ಬ್ಯಾಟ ಬರೆಯೋಕೆ ನಾನು ಬರೀಬೇಕಲ್ಲ, ಇವರು 150 ಬರ್ಕೊಡ್ತಿದ್ದೆ. ಬೇಗ ಮುಗಿದ್ರೆ ಕೆಲಸ ಬೇಗ ಮುಗಿದೋಯ್ತಾ ಸರ್? ಹೌದು. ಬೇಜಾರಾಗ್ಬಿಟ್ರು ಅವರು. ಲೋನವ ಹೋಗಕ್ಕಾರ ಆಫ್ ಮಾಡ್ಕೊಂಡು ಹೋಗಿದ್ರು. ಇವು 55 ದಿನ ಪ್ರೋಗ್ರಾಮ್ 48 ದಿನ ಮುಗಿದ್ರೆ ಭಾಳ ಬೇಜಾರಾಯ್ತು. 150 ಬಾಟ ಕೊಟ್ಟು. ಹೌದು. ಸೊ ಅಲ್ಲಿಂದ ವಿಶ್ವಾಸ ಸರ್ ಹಂಗೆ ಸ್ಟಾರ್ಟ್ ಆಗಿತ್ತು. ಅದೇನೋ ಲೂನ್ ಅದೇನೋ ಹೇಳ್ತಾ ಇದ್ರಿ? ಇಲ್ಲ, ಅವಾಗ ಅಲ್ಲಿ ಶೂಟಿಂಗ್ ಬರ್ಬೇಕಾರೆ ಅಲ್ಲಿ ಲೂನ್ ಇಳಿಸ್ಬಿಡೋರು. ಅಲ್ಲಿ ನಮ್ಮ ಗುರು ಒಬ್ರು ಇಡ್ಲಿ ಪ್ರಕಾಶ್ ಅಂತಿದ್ರು. ಆ ಪ್ರಕಾಶ್ ಅವರು ಹಂಗೆ ಹೋಗಕ್ಕೆ ಅದೇ ರೋಡಲ್ಲಿ ಜೊತೆ ಕರ್ಕೊಂಡು ಹೋಗ್ಬೇಕು. ಅದು ವೆಯ್ಟ್ ಅಂದ್ರೆ ವೆಯ್ಟ್, ಅವರು ಬುರ್ರು ಅಂತ ಡೌನಲ್ಲಿ ಆಫ್ ಮಾಡ್ಕೊಂಡು ಹೋಗೋದು. ಅಂದರೆ ಅವ್ರ ಮನೆಗೆ ಹೋಗಕ್ಕಾರ ಅದೇ ಮುಂದೆ ಹೋಗ್ಬೇಕು, ನಮ್ಮ ಪ್ರಕಾಶ್ ಮನೆ ಮುಂದೆ ಹೋಗ್ಬೇಕು. ಲೋನ್ ಆಫ್ ಮಾಡ್ಕೊಂಡು ಹೋಗೋರು ಬಂದು ಅಲ್ಲಿ ಸರ್ ಸುಜಾತ ಹೋಟ್ಲಲ್ಲಿ. ಪೆಟ್ರೋಲಿಗೆ ದುಡ್ಡಿಲ್ಲದೆ ಆಗಿದೆ. ಅದ್ರಲ್ಲಿ ತುಂಬ ಆಗಿದೆ. ಅದಕ್ಕೆ ಹೇಳ್ತೇವೆ ಡೌನಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅವಾಗ ಹಿಂಗಿತ್ತು ಕೆಳಗಡೆ. ಇದೆಲ್ಲ ಅನುಭವ ಆಗಿದೆ. ಒಂದ್ಸಲ ತುಳ್ಕೊಂಡು ಹೋಗಿದ್ದಾನೆ, ಅದೆಲ್ಲ ಆಗಿದೆ. ಅದು ಡ್ರೈವ್ ಮಾಡ್ತಾ ಇದ್ದು ಯಾರು? ದರ್ಶನ್ ಗಾಡಿ. ದರ್ಶನ್ ಹಿಂದ್ಗಡೆ ನೀವು ಕೂತ್ಕೊಳ್ಳಿ. ಹೌದೌದು, ಆಗಿದೆ ಸುಮಾರು ಸಲ. ದೋಸ್ತಪ್ಪ ನೀವು. ಆಗಿದೆ ಸುಮಾರು ಸಲ ಆಗಿದೆ. ಆಮೇಲೆ ನನಗಿನ್ನೂ ನಮ್ಮ ಗುರು ದಪ್ಪ ಅಲ್ವಾ, ಅವ್ರು ಕರ್ಕೊಂಡೋದು ತುಂಬ ಕಷ್ಟ ಅವ್ರಿಗೆ. ದಪ್ಪ ಬೇರೆ ಅವರು, ಸೀಟ್ ಇಲ್ಲ, ಒಂದೇ ಸೀಟು, ಹಿಂದ್ಗಡೆ ಚಿಕ್ಕದು. ಆ ಥರ ತುಂಬ ಕಷ್ಟ ಬಿದ್ದು ಹೋದಾಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಲೈಫ್. ನಮಗೂ ಚೇಂಜ್ ಆಯಿತು, ಅವ್ರಿಗೆ ಚೇಂಜ್ ಆಯಿತು. ಅಲ್ಲಿಂದ ವಿಶ್ವಾಸ ಬೆಳೀತು. ಆಮೇಲೆ ಈ ಮೆಜೆಸ್ಟಿಕ್ ಟೈಮ್ನಲ್ಲಿ ಸರ್ ಏನಾಗಿತ್ತು ಅಂದರೆ, ನಾನು ಆ ಟೈಮಲ್ಲಿ ಆಲ್ರೆಡಿ ಕ್ಯಾಮ್ರಾಮ್ಯಾನ್ ಆಗಿದ್ದೆ. ಅಂದರೆ ಈ ಹೇಳಿದ ACP DCP ಆ ಥರ ಆಗ್ಬಿಟ್ಟು ನಾನು ಕ್ಯಾಮ್ರಾ ಅಸಿಸ್ಟೆಂಟಿಂದ ಆಲ್ರೆಡಿ 2-3 ಪಿಕ್ಚರ್ ಕ್ಯಾಮ್ರಾಮನ್ ಆಗಿದ್ದೆ. ಈ ಕ್ಯಾಮ್ರಾಮನ್ ಆದ PN ಸತ್ಯ ಅಂತಿದ್ರು. ಅವ್ರ ಪಿಕ್ಚರ್ ನಾನು ಸುಂದರ್ ಪುರುಷ ಅಂತ ಶಶಿಕುಮಾರ್ ಪಿಕ್ಚರ್ ಮಾಡಿದ್ದೆ. ಸುಂದರ್ ಪುರುಷನ್ ನಾನು ಕ್ಯಾಮ್ರಾಮನ್ ಮಾಡಿದ್ದೆ. ಅವ್ರು ತುಂಬ ಕ್ಲೋಸ್ ಫ್ರೆಂಡು. ಸೊ ನಾನು ಕತೆ ಹೇಳಿದರು, ಕತೆ ಹೇಳೋದು ಚೆನ್ನಾಗಿದೆ ಅಂತ, ಯಾವುದೋ ಕತೆ ಡಿಸ್ಕಸ್ ಮಾಡಿದ್ರು ಚೆನ್ನಾಗಿದೆ ಅಂತ. ಅವಾಗ ಹೀರೋ ಹುಡುಕೋ ಟೈಮಲ್ಲಿ ಈ ಆ್ಯಕ್ಚುಲಿ ಇದು ರಿಯಲಿಸ್ಟಿಕ್ ಹೇಳ್ಬೇಕಂದ್ರೆ ಕರೆಕ್ಟಾಗಿ ನಾನು ಅವಾಗ ಹುಚ್ಚ ಮಾಡಿದ್ದೆ. ಹುಚ್ಚ ಪಿಕ್ಚರ್ ಕ್ಯಾಮ್ರಾಮನ್. ಹುಚ್ಚ ಮಾಡಕ್ಕಾರ ಆ್ಯಕ್ಚುಲಿ ಸುದೀಪ್ ಸರ್ ಮಾಡಕ್ಕದೆ ಪಿಕ್ಚರ್. ಹುಚ್ಚ ಪಿಕ್ಚರ್ ಮಾಡಕ್ಕಾರ ಅದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇವರು ಅವಾಗಿನ ಸ್ಟಾರ್ಟಿಂಗ್ ಅಲ್ಲ. ಹುಚ್ಚ 2-3 ಸಲ ಹೇಳಿದೆ, ಅದು ಆಗಲಿಲ್ಲ, ಸೂಟ್ ಆಗಲಿಲ್ಲ, ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಅಂದರೆ ದರ್ಶನ್ ಮಾಡಬೇಕಾಗಿತ್ತಾ ಅದು? ಹುಚ್ಚ ಕ್ಯಾರೆಕ್ಟರ್ ಇಲ್ಲ, ಹುಚ್ಚ ಸುದೀಪ್ ಸರ್ ಸುದೀಪ್ ಅವರ ಮಾಡಿದ್ರು. ಆ ಟೈಮಲ್ಲಿ ಮ್ಯಾಜಿಸ್ಟಿಕ್ ಇವ್ರು ಮಾಡ್ಬೇಕಾಗಿತ್ತು. ಯಾರು? ಸುದೀಪ್ ಸರ್. ಮೆಜೆಸ್ಟಿಕ್ ಸಿನಿಮಾ. ಹೌದು, ಸುದೀಪ್ ಸರ್ ಮ್ಯಾಜಿಸ್ಟಿಕ್ ಸಿನಿಮಾ ಮಾಡೋಕ್ಕಾಯ್ತು. ಸೊ ನಾನು ಸತ್ಯ ಹೋಗಿ ಸ್ವರ ಹೋಟ್ಲಲ್ಲಿ ಮಾತಾಡಿ ಬಂದ್ವಿ. ಅದು ಶೂಟಬಲ್ ಆಗಲಿಲ್ಲ ಅಂದರೆ ಪಾಪ ಇನ್ನೂ ಹುಚ್ಚನಿ ಅಪ್ಕೊಂಡು ನೆಗೆಟಿವ್ ಕ್ಯಾರೆಕ್ಟ್ ಹೆಂಗೆ ಮಾಡೋದು, ಅದು ಶೂಟ್ ಆಗಲಿಲ್ಲ ಅಂತ ಹಂಗೆ ಡ್ರಾಪ್ ಆಯ್ತು. ಅದು ಡ್ರಾಪ್ ಆಯಿತು. ಆಮೇಲೆ ಸತ್ಯ ಸುಮಾರು ನಾವು ಪ್ರಜ್ವಲ್ ಹೋಟ್ಲ್ ಹೆಂಗಂದ್ರೆ ಸುಮಾರು 4 ಜನ ಬರೋದು. ಅಂದರೆ ಊಟ ಮಾಡ್ಕೊಂಬರ್ಬೇಕು, ಅಲ್ಲಿ ಊಟ ಕೊಡ್ಸೋ ಕಾಸಿಲ್ಲ ಅರ್ಥ. ಎಲ್ಲ ಮಧ್ಯಾಹ್ನ ಊಟ ಮಾಡಬೇಕು. ಟೀ ಸಾಲ ಹೇಳಿದಲ್ಲಿ, ಅಂದರೆ ಟೀ ಅಂದರೆ ಒಂದು 10 ರೂಪಾಯಿ ತನಕ ಸಾಲ ಕೊಡೋದು. ಈ ಥರ ಬರೋದಲ್ಲ. PN ಸತ್ಯ ನಾನು ಎಲ್ಲ ಇಲ್ಲಿ ಬರೋದು. ಈಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರಲ್ವ ಬರೋದು, ಟೀ ಕುಡಿಯೋದು. ಟೀ ಸಾಲ ಅಂದರೆ 10 ರೂಪಾಯಿ ಕೊಡೋದು. ಅವನು ಪವನ ಮೇಲೆ ಹಾಕೋದಿಲ್ಲ, ಪಕ್ಕದಲ್ಲಿ ಇಟ್ಟು ಇದು ಗಾಡಿ.
ಸೊ ಇದನ್ನ ಮಾಡ್ಕೊಂಡು ಕತೆ ಮಾಡಿದೆ ಅಲ್ಲಿ ಟೀ ಕುಡ್ಕೊಂಡು ಕತೆ ಮಾಡಿದ್ದೆ ಮತ್ತೆ ಸೊ ಅದಕ್ಕೆ ಹೀರೋ ಹುಡ್ಕೋದಾಗ ನಾನು ಅವಾಗ ಅಂಬಿಕಾ ಅಂತ ಸೀರಿಯಲ್ ಇತ್ತು ದರ್ಶನ್. ಸೊ ಒಂದ್ಸಲಿ ಸತ್ಯಂಗೆ ಹೇಳಿ ಇವ್ರಿಗೆ ಹೇಳಿ ಸತ್ಯ ಸತ್ಯ ಯಾಕೆ ಆಲ್ರೆಡಿ ಸತ್ಯ ನನ್ನ ಜೊತೆ ಕೆಲಸ ಮಾಡಿದ್ವಲ್ಲ, ನಾನು ತುಂಬ ಕ್ಲೋಸ್ ಇದ್ರು ಕತೆ ಮಾಡೋದು. ಸತ್ಯ ನೋಡು ದರ್ಶನ್ ಶೂಟ್ ಆಗ್ಬೋದು, ನನ್ನ ಪರಿಚಯ, ನನ್ನ ಜೊತೆಗೆ ಕೆಲಸ ಮಾಡಿದ್ವಿ ನಾವು ಅಂತಂದು ಸ್ಟಾರ್ಟ್ ಆಗಿ ಅದು ಸುಮಾರು ಜನ ಎಲ್ಲ ನೋಡಿದ್ವಿ. ಅದ್ರಾಗೆ ಸುದೀಪ್ ದರ್ಶನ್ ಇದಾಯಿತು. ಅದಾಗ ನಾವು ನಾರಾಜ್ ಅಂತ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ನಾರಾಜ್ ಅಂತ ಎಲ್ಲೇ ಗೋವಿಂದಣ್ಣ ಆಫೀಸಲ್ಲಿ ಕೆಲಸ ಮಾಡಿದೆ. ಅವ್ರು ನಾನು ಮ್ಯಾನೇಜರ್ ಆಗಿದ್ದು ಮುಂಚೆ, ಅದು ನಾನು ಇವೆಂಟಲ್ಲಿದ್ದಲ್ಲ ಮ್ಯಾನೇಜರ್ದು. ಅವ್ರಿಗೆ ಹೇಳ್ಬಿಟ್ಟು ನಂಬರ್ ತಗೊಂಡು, ನಂಬರ್ ಫೋನ್ ಇಲ್ಲಲ್ಲ, ಆಮೇಲೆ ಲ್ಯಾಂಡ್ಲೈನ್ ಮಾಡೋದು. ಹೌದು, ಕಾಯ್ಬೇಕು. ಪ್ರೊಜರ್ ಹೋಟ್ಲಿಂದ ಮಾಡಿಬಿಟ್ಟು ದರ್ಶನದ ಶೂಟಿಂಗ್ ಈ ಥರ ಸೀರಿಯಲ್ ನಡೀತೆ ಅಂತ ಅವಾಗ ಕಾಂಟ್ಯಾಕ್ಟ್ ಮಾಡಿ ಈ ಥರ ಇವರು ಪಿ ಎನ್ ಸತ್ಯ ಇರ್ತಾರೆ ಅಲ್ಲಿ ಪ್ರೊಜರ್ ಹೋಟ್ಲ್ ಹೋಗಂದೆ 298ಗೆ. ಅವಾಗ ದರ್ಶನ್ ಬಂದು ಮೀಟ್ ಮಾಡಿ, ಅದಕ್ಕೆ ಮುಂಚೆ ಎಕ್ಸ್ಟ್ರಾ ಸೀನ್ ಅಂದರೆ ಆ ಪ್ರೊಡ್ಯೂಸರ್ ಹುಡುಕೋದು ಭಾಳ ಕಷ್ಟ ಆಯಿತು. ಸುಮಾರು ಜನ ಹುಡುಕ್ತಿದ್ವಿ, ಯಾರು ಇದಾಗ್ತಿದ್ದಿಲ್ಲ. ಅವಾಗ ಪುಂಗ ಅಂತಾನೆ ಉಮೇಶ್ ಅಂತಾನೆ. ಉಮೇಶ್ ನಾನು ಸತ್ಯ ಟೀ ಕುಡ್ಕೊಂಡು ಅವ್ರು ಹೊರ ನಿಂತ್ಕೊಂಡಿದ್ವಿ ಪಾರ್ಕಿಂಗಲ್ಲಿ. ಈ ರಾಮಮೂರ್ತಿ MG ರಾಮಮೂರ್ತಿ ಅವ್ರು ಬಂದರು. ಅವ್ರು ಊಟ ಗೀಟ ಮಾಡ್ಕೊಂಡು ಆರಾಮ್ ಬಂದರು ಹೊರಗೆ. ಅವು ಪುಂಗ ಹೇಳಿದೆ, ನೋಡಿ ಇವತ್ತು ಮಾಡಿಸ್ಬೋದು, ಕಾಂಟ್ರಾಕ್ಟ್ರು ದುಡ್ಡಿದೆ ಅಂತ. ಅದು ದರ್ಶನ್ ಹೋಗಿ ಮುಂಚೆ ಇದು ಲೀಡ್ ಸೀನ್. ಸೊ ಅವಾಗ ಅವ್ರು ಊಟ ಮಾಡ್ಕೊಂಡು ಬಂದರು, ಯಾರು ರಾಮಮೂರ್ತಿ ಮತ್ತು ರಮೇಶ್ ಅಂತಿದ್ರು. ಬಂದಾಗ ಅವಾಗ ಅಪ್ರೋಚ್ ಪುಂಗ ಪರಿಚಯ ಮಾಡಿಕೊಟ್ಟು ನನಗೆ ಸತ್ತಿಗೆ ಮಾತಾಡಿ ಒಂದು ಲೆವೆಲ್ ಆಗಿ. ಆಮೇಲೆ ಹೋಟ್ಲಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಡೇ ಸಾಯಂಕಾಲ ಅವ್ರು ಸಾಯಂಕಾಲ ಎಲ್ಲ ಬರಲ್ಲ, ಹೊತ್ಕೊಂಡು ಕುಣಿಸಿ ಮಾಡಿ ಎಲ್ಲ ಮಾಡಿ ಒಂದು ಲೆವೆಲ್ ತಂದ್ವಿ. ಪ್ರೊಡ್ಯೂಸರ್ ರೆಡಿ ಮಾಡ್ಕೊಂಡು, ಅದು ದರ್ಶನ್ ಬರೋಕ್ಕೆ ಮುಂಚೆ ಕತೆ ಪ್ರೊಡ್ಯೂಸರ್ ರೆಡಿ ಮಾಡ್ಕೊಂಡು. ಯಾಕಂದ್ರೆ ಒಂದು ರಾಮೂರ್ ಅಂದ್ರೆ ನಾವೇನಂದ್ರೆ ನಾನು ದುಡ್ಡು ತಾಣೋದು ಬೇಡ, ಯೂನಿಟ್ ನಾನು ಕಮ್ಮಿ ಕೊಡ್ತೇನೆ. ಯಾಕಂದ್ರೆ ನಾನು ಕ್ಯಾಮ್ರಾ ಮ್ಯಾನ್ ಆಗಿದೆ, ಆಲ್ರೆಡಿ ಕ್ಯಾಮ್ರಾ ಮ್ಯಾನ್ ಇದ್ದಲ್ಲ, ನನಗೆ 50% ಡಿಸ್ಕೌಂಟ್ ಇರ್ತಿತ್ತು. ಈ ಥರ ನಾನು ಆಲ್ರೆಡಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಲ್ಲ, ಈ ಥರ ಮಾತಾಡ್ತಾರೆ. ಅಂದರೆ ಸತ್ಯ ಡೈರೆಕ್ಟರ್ ದುಡ್ಡಿಲ್ಲ, ನಾನು ಕ್ಯಾಮ್ರಾ ದುಡ್ಡಿಲ್ಲ, ನಾನು ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಅವ್ರದ್ದು ಕಮ್ಮಿ ಯಶೋಗೊಂದು ಅವ್ರದ್ದು ಕಮ್ಮಿ ಕೇಳೋಣ, ನಾನು ಕೊಡ್ತಾರೆ ಇಲ್ಲ ಅನ್ನಲ್ಲ, ನಾನು 2-3 ಪಿಕ್ಚರ್ ನಾನು ಕ್ಯಾಮ್ರಾ ಮಾಡ್ತೇನೆ ಅಂತ ಇದೆಲ್ಲ ಡಿಸೈಡ್ ಮಾಡ್ಕೊಂಡು. ಆಮೇಲೆ ಇವ್ರಿಗೆ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ, ನಮ್ಮ ರಾಮಮೂರ್ತಿ ಅವ್ರಿಗೆ. ಹಂಗೆ ಒಂದು 6 ಎಳಿತದೆ, ಎಳೆದು ಒಂದು ಸೀಟಿಗೆ ಬಂತು. ಬಂದಾಗ ಆಮೇಲೆ ದರ್ಶನ್ಗೆ ಈ ಎಪಿಸೋಡ್ ಅದು ಫೋನ್ ಮಾಡಿದ್ದು ಸದ್ಯಗೆ ಹೇಳಿದ್ದು. ಅವಾಗ ರಾಮಮೂರ್ತಿ ಬಂದ ಮಾತಾಡಿಸಿ, ಏನೋ ಬಿಷ್ಟುದ್ದ ನೋಡಿದ್ರೆ ಇಲ್ಲ ಚಾರ್ತ್ ಬನ್ನಿ ಸರ್, ಕೆಂಪು ಅವನೇ ಸ್ವಲ್ಪ ಏನೋ ಮಾಡೋಣ, ನೆಗೆಟಿವ್ ಕ್ಯಾರೆಕ್ಟ್ ಮಾಡಿ ಕಣ್ಣಿಗಿಂಡ ಇದು ಮಾಡ್ಬಿಟ್ಟು. ಅವಾಗ ಸರ್ ನಂಬಿಡಿ ಫಸ್ಟ್ ಲುಕ್ ಶೂಟ್ ಮಾಡ್ಬೇಕಲ್ಲ, ಬ್ಲಡ್ ತರಕ್ಕೆ ದುಡ್ಡಿಲ್ಲ ಮಾತ್ರ. ಅಂದರೆ ಬ್ಲಡ್ ಮಾರ್ಕ್ ಬೇಕಲ್ಲ, ಹೌದು, ಅದಕ್ಕೂ ದುಡ್ಡಿಲ್ಲ. ನಮ್ಮತ್ತಿಲ್ಲ ಯಾರ್ದು ಕೇಳಕ್ಕಲ್ಲ, ಪಡಿದ್ರೆ ಕೇಳಕ್ಕೆ ಬ್ಲಡ್ ಹಾಕಬೇಕು. ಆದರೆ ಏನಾರ ಮಾಡ್ಕೊಂಡು ಕುಂಕುಮ ಹಾಕೊಂಡು ಇದು ಮಾಡಿ ಬ್ಲಡ್ ಹಾಕಿ. ಅವಾಗ ದರ್ಶನ್ಗೆ ಕ್ಯಾಟರಿ ಮಾಡ್ಬೇಕಾಯ್ತು. ಅವನು ಅಲ್ಲಿ 10 ಸಾವಿರ ಜೋಡ್ಸ್ಕೊಂಡು ಕ್ಯಾಟರಿ ಮಾಡ್ಕೊಂಡು ಬಂದ. ಅದು ಈ ಎಂಥದ್ದು ಕಂಟ್ರಿ ಕ್ಲಬ್ ಬಂದಿದೆ ಸರ್ ಮಾಗಡಿ ರೋಡಲ್ಲಿ, ಅಲ್ಲಿ ಫೋಟೋ ಶೂಟ್ ಮಾಡಿದ್ದು. ಒಂದು ಚೈನ್ ಕೊಟ್ಟು ಬ್ಲಡ್ ಇದು ಮಾಡಿ ಫಸ್ಟ್ ಅದೇ ಅದು ಮಾಡ್ಕೊಂಡು ಅವಾಗ ಓಕೆ ಮಾಡಿ ದರ್ಶನ್ ರಾಮಮೂರ್ತಿಯಲ್ಲಿ ಫಿಕ್ಸ್ ಆಯಿತು. ಆರಾಮ ಆಯಿತು, ದರ್ಶನ್ ಫಿಕ್ಸ್ ಆಯಿತು, ರಾಮಮೂರ್ತಿ ಪ್ರೊಡ್ಯೂಸರು ಆಯಿತು. ಪೂಜೆ ಎಲ್ಲಿ ಮಾಡ್ಬೇಕಾಯ್ತು, ಈ JP ನಗರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಫಿಕ್ಸ್ ಆಯಿತು ಶೂಟಿಂಗು. ಅವಾಗ ಪ್ರೇಮು ಹುಚ್ಚ ಮಾಡಕ್ಕಾರ ಬರ್ಬೇಕಿದ್ದ, ಪ್ರೇಮ್ ಕರಿಯ ಮಾಡಕ್ಕೆ. ಅವ್ನು ಫೋನ್ ಮಾಡ್ತಾನೆ ಕೊನೆಗೆ ಒಂದು ಕೆಲಸ ಮಾಡು, ನಾಳೆ ದರ್ಶನ್ ಪೂಜೆ ಬಂದ್ಬಿಡು. ಅವಾಗ ಆನೆಕಲ್ ಬಾಲರಾಜ್ ಇದ್ರು, ನಮ್ಮ ಅಲವೆ ಮಾಡಿದ್ರು. ಅಂದರೆ ಪ್ರೇಮು ನನ್ನ ಜೊತೆ ಕೆಲಸ ಮಾಡಿದ್ರು. ಯಾಕಂದ್ರೆ ವೈಆರ್ ಬಾಬು ಡೈರೆಕ್ಟ್ರು ಅಲವೆ ಮಾಡಕ್ಕೆ, ಪ್ರೇಮ್ ಅಸಿಸ್ಟೆಂಟ್ ಆಗಿದ್ರು. ಸೊ ಅವಾಗ ವಿಶ್ವಾಸ ಇತ್ತು, ಬಂದ್ಬಿಡು ನಾನು ದರ್ಶನ್ ಡೇಟಿಸ್ ಕೊಡ್ತೀನಿ, ಕರೆ ಮಾಡೋಂತೆ ಅಂತಂದು ಮಾಡಿದೆ. ಅವಾಗೇ ಮಾಡಿದೆ, ಆನೆಕಲ್ ಬಾಲಾಜಿ ಹೇಳಿದೆ ಪ್ರೇಮ್ ಜೊತೆ ಬಂದ್ಬಿಡಿ ಅಂತ. ವೆಂಕಟೇಶ್ವರ ದೇವಸ್ಥಾನ ಫಸ್ಟ್ ಶಾಟ್ ತೆಗೆದು ಸರ್. ಅದು ಏನಂದರೆ ಹಿಂಗೆ ಬಂದು ಇಬ್ಬರು ಹೆಚ್ಕೊಂಡು ಕೇಳ್ತಾ ಇದ್ದೇವೆ, ಅಪ್ಪ ನಾನು ಫಸ್ಟ್ ಟೈಮ್ ನಾಟಕ ಮಾಡ್ತೀನಿ, ನನಗೆ ಆಸ್ವಾದ ಮಾಡಪ್ಪ. ಅಂದರೆ ಆ ಹುಡುಗಿ ಬರ್ತಾಳೆ ನಾಟಕ ಮಾಡ್ತಾ ಸೀನು, ಅದು ಅಂದರೆ ಒರಿಜಿನಲಿಟಿಗೆ ಆಗ್ಬೇಕು, ಇದಾಗಬೇಕು. ಆ ಶಾರ್ಟ್ ಇಟ್ವಿ ಸರ್. ಫಸ್ಟ್ ಶಾರ್ಟ್ ಹಾಕೊಟ್ಟಾಗೆ ಆನೆಕಲ್ ಬಾಲರಾಜು ಪ್ರೇಮ್ ಬಂದು 10,000 ಅಡ್ವಾನ್ಸ್ ಕೊಟ್ಟರು, 50,000 ರೆಮಿಡೇಷನ್ ಫಸ್ಟ್ ಶಾರ್ಟ್. ಅಂದರೆ ಈ ಹುಡುಗ ಬಿಜಿ ಮಾಡಿ 3-4 ಪಿಕ್ಚರ್ ಸಿಕ್ಬಿಟ್ರೆ ಆಗುತ್ತೆ ಅಂತ. ಫಸ್ಟ್ ಶಾರ್ಟ್ ಆಯಿತು, 10,000 ರೂಪಾಯಿ ಅವ್ನು ಕಣ್ಣು ಹೊತ್ಕೊಂಡ್ಬಿಟ್ಟ, 50,000 ರೆಮಿಡೇಷನ್. ನೋಡಿ ಹೆಂಗಿದೆ ವೆಂಕಟೇಶ್ವರ ಮುಂದೆ ಶಾರ್ಟ್ ಹೇಳಿದೆ. ಅದು ತೆಗೆದು ಕೊಟ್ಟಾಗ ಪ್ರೇಮು ಮತ್ತು ಆನೆಕಲ್ ಬಾಲರಾಜು 10,000 ಕೊಟ್ಟರು ಅಡ್ವಾನ್ಸ್, 50,000 ರೆಮಿಡೇಷನ್, 10,000 ಅಡ್ವಾನ್ಸ್. ಇದು ಸಿನಿಮಾ ಸ್ಟಾರ್ಟ್ ಆಯಿತು, 2ನೇ ಪಿಕ್ಚರ್. ಇದು ಜರ್ನಿ ಹಂಗೆ ಸ್ಟಾರ್ಟ್ ಆಗಿದ್ದು ಹೋಗ್ತಾನೆ ಇತ್ತು. ಫಸ್ಟ್ ಸಂಭಾವನೆ 50,000 ದರ್ಶನ್. ಹೌದು, ಫಸ್ಟ್ ಪಿಕ್ಚರ್ ಫ್ರೀ ಬಿಡಿ ಅದು, ಯಾಕಂದ್ರೆ ನಾವು ಫ್ರೀ ಎಲ್ಲ. ಅದರಲ್ಲಿ ನೀವು ಹೇಗೆ ಇದು ಮಾಡ್ಕೊಂಡ್ರೆ? ಯಾವುದು ಸ್ನೇಹಿತನಾಗಿ ಸರ್, ನನಗೆ ಅವ್ನು ಕಮಿಟ್ ಆಗಿ ಪಿಕ್ಚರ್ ಸಿಕ್ಕರೆ ಸಾಕಂತ. ಒಂದು 3 ಪಿಕ್ಚರ್ ಸಿಕ್ಬಿಟ್ರೆ ಆಮೇಲೆ ಹೆಂಗೆ ನೋಡೋಣ ಅಲ್ವಾ, ಫಸ್ಟ್ ನೀರು ಸಿಗ್ಲಿ ಆಮೇಲೆ ಅದೇ ಆ ಥರ. ದರ್ಶನ್ ನೋಡಿದ ತಕ್ಷಣ ಏನು ಬೇತಾಳದಂಗೆ ಇದ್ದಿ ಅಂತೇಳಿ ತಮಾಷೆ ಮಾಡ್ತಾ ಇದ್ರು ಸಿಕ್ಕಾಬಿಟ್ಟೆ ಅಲ್ವಾ. ಫ್ರೇಮ್ ಮಾಡೋಕ್ಕಾಗಲ್ಲ, ಯಾರು ಹೀರೋಯಿನ್ ಇಟ್ಟರೆ ಅವ್ರು ಇಷ್ಟ ಕಾಣ್ತಾರೆ. ಅವ್ರನ್ನ ಕ್ವಾರ್ಟರ್ ಪೀಸ್ ಶೂಲಾಗಿ ನಿಲ್ಲಿಸ್ಬೇಕು. ತುಂಬ ಹೈಟ್ ಅಲ್ಲ, ಹೌದು. ಈ ಫೇಸ್ ಉದ್ದ ಬೇರೆ ಇತ್ತು, ಹೈಟು. ಆಮೇಲೆಲ್ಲ ಹಾಕಿ ಸ್ವಲ್ಪ ಅಲ್ಲೆಲ್ಲ ಬ್ಲ್ಯಾಕ್ ಇಕ್ಕೊಂಡು ಡಾರ್ಕ್ ಮಾಡ್ಕೋಬೇಕು, ಕಲರ್ಫುಲ್ ಆಗಿತ್ತು. ಅಲ್ಲಿ ಸ್ಟಾರ್ಟ್ ಆಯ್ತು ಜರ್ನಿ. ನಾನೊಂದು 50 ಪಿಕ್ಚರ್ಲಾಗ 29 ನನ್ನ ಪಿಕ್ಚರ್ ಅದ್ಭುತ ಇಟ್ಟಾಯ್ತು ಸರ್. 1.25 ಬಜೆಟು, 3 ಕೋಟಿ ಮೇಲೆ ವ್ಯಾಪಾರ ಆಗಿತ್ತು. ಅಷ್ಟು ನೋಡಿಲ್ಲ ಲೈಫಲ್ಲಿ ನಾವು. ಫ್ರೀ ಡೇಟ್ 101 ರೂಪಾಯಿ ಡೇಟ್ ಯಾರಿಗೆ? ದರ್ಶನ್ಗೆ.
ನನ್ನ ಕಮಿಟ್ಮೆಂಟ್ ಇದ್ದು 27-30 ಲಕ್ಷ 1 ಕೋಟಿ ಲಾಭ ಬಂತಲ್ಲ. ಈಗ ಲೇಟಾಗಿ ಮಧ್ಯಾಹ್ನ ಊಟ ಮಾಡ್ಬಿಟ್ರೆ ನೈಟ್ ಊಟ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಈ ತರ ಇದೆಲ್ಲ ಮಾಡಿದೆ, ಅವನು ಮಾಡಿದ, ನಾನು ಮಾಡಿದೆ. ಸೂಪರ್ ಹಿಟ್. 13 ದಿನ ಸರ್ ಪಿಕ್ಚರ್ ಫಿನಿಶ್ ಮಾಡಿದ್ದು. 60 ಬಂದ ದಾವಣಗೆರೆ ಬಂದ್ರು ನಾವು 20 ಕೋಟಿ ಸಿನಿಮಾ ಮಾಡಿದ್ವಿ. ಚಕ್ರವರ್ತಿ ಮಾಡಿದ ಸರ್.